ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಯಮ್ಮಿ ಆಗಿರುವಂಥ ಮ್ಯಾಂಗೋ ಕೇಕ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಸೂಪರ್ ಆಗಿದೆ ಅಲ್ವಾ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಥರ ಟೇಸ್ಟೂ ತುಂಬ ಚೆನ್ನಾಗಿದೆ. ಒಳಗಡೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೇಕ್ರಿ ಸ್ಟೈಲಲ್ಲೇ ಬಂದಿದೆ. ಈಸಿಯಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ. ಫ್ರಿಜ್ ಅಂದರೆ ಚಿಲ್ಲಿರಬಾರ್ದು ಹಾಲು. ರೂಮ್ ಟೆಂಪರೇಚರಲ್ಲಿದ್ದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ವಿನೆಗರ್ ಮಿಕ್ಸ್ ಮಾಡಿ ಸೈಡಲ್ಲಿಡಿ. ಇನ್ನೊಂದು ಬೌಲಿಗೆ ನೋಡಿ, ಅರ್ಧ ಕಪ್ ಆಗುವಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೆಲ್ಟೆಡ್ ಬಟರ್ ಸಹ ಯೂಸ್ ಮಾಡ್ಕೊಳ್ಬೋದು. ನಾರ್ಮಲಾಗಿ ಕುಕ್ಕಿಂಗ್ ಆಯಿಲ್ ಹಾಕಿದರೂ ಆಗುತ್ತೆ. ಅದಕ್ಕೆ 1/4 ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಈಸಿಯಾಗಿ ಮಿಕ್ಸ್ ಆಗೋಲ್ಲ, ಇದು ಆಯಿಲ್ ಅಲ್ವಾ. ಹಾಗಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಿದರೆ ಏನಾಗುತ್ತೆ, ಪ್ರಾಪರಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈ ಥರ ಆದ ತಕ್ಷಣ ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಕ್ಕೆ ಇಲ್ಲಿ ನಾನು ಜರಡೆ ತೊಗೊಂಡಿದ್ದೀನಿ. ಈಗ ಇದರಲ್ಲಿ 1 ಕಪ್ ಆಗುವಷ್ಟು ಮೈದಾ ಇದೆಯಲ್ಲ, ಮೈದಾ ಹಾಕ್ತಾಯಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಶುಗರ್ ಪೌಡರ್ಡ್ ಶುಗರ್ ಹಾಕ್ತಾಯಿದ್ದೀನಿ. ಐಸಿಂಗ್ ಶುಗರ್ ಅಂತ ಹೇಳ್ತಾರಲ್ಲ ಅದು. ಹಾಗೆ ಮತ್ತು ಇಲ್ಲಿ ನಾನು ಮಿಕ್ಸಿಲಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಇಲ್ಲಿ ಅದು ಅರ್ಧ ಟೀ ಸ್ಪೂನ್ ಇದೆ ಬೇಕಿಂಗ್ ಸೋಡಾ, ಅದು ಹಾಕಿ ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೀವು ಇದನ್ನು ಈ ಥರ ಗಾಳಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಕೇಕು ಒಳಗಡೆಯಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೀಟಾಗಿ ಗಾಳಿಸ್ಕೊಂಡು ನೋಡಿ. ಅದರಲ್ಲಿ ಎಕ್ಸ್ಟ್ರಾ ಶುಗರ್ ಏನಾದ್ರು ಅಂದರೆ ನಾವು ಮಿಕ್ಸಿಲಿ ಪೌಡ್ರ್ ಮಾಡಿರ್ತೀವಲ್ಲ, ಅದರಲ್ಲಿ ಕ್ರಿಸ್ಟಲ್ ಉಳಿದಿದ್ದರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ನೀವು ಆಲ್ರೆಡಿ ಮಾಡಿಟ್ಟಿದ್ದೀರಲ್ಲ, ಹಾಲಿಗೆ ವಿನೆಗರ್ ಹಾಕಿಟ್ಟಿರ್ತೀರಲ್ಲ, ಅದನ್ನು ಸಹ ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕು. ಸೊ ಸೇರಿಸ್ಕೊಂಡು ನೀಟಾಗಿ ಮತ್ತೆ ಪುನಃ ಇದನ್ನೇನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮ್ಯಾಂಗೋ ಕೇಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಮ್ಯಾಂಗೋ ಫ್ಲೇವರಿಗೋಸ್ಕರ ಒಂದು ಅರ್ಧ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮ್ಯಾಂಗೋ ಪ್ಯೂರಿನ ಹಾಕ್ತಾಯಿದ್ದೀನಿ. 1/4 ಆಗುವಷ್ಟು ಇದೆ ಇದರಲ್ಲಿ. ಸೊ ಮ್ಯಾಂಗೋ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಈಗ ನೀಟಾಗಿ ನೀವು ಒಂದೇ ಸೈಡಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಲಮ್ಸ್ ಎಲ್ಲ ಹೋಗಿ ಒಳ್ಳೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬೇಕಿದ್ದು ಬಂದರೆ ಆಯಿತು. ಈಗ ನೋಡಿ, ಒಂದು ಕೇಕ್ ಟಿನ್ನಿಗೆ ನಾನೇನು ಮಾಡ್ತೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಬೇಕಿಂಗ್ ಪೇಪರ್ ಹಾಕಿ ಅದರ ಮೇಲೆ, ಇಲ್ಲ ಬಟರ್ ಪೇಪರ್ ಹಾಕಿ ಇದನ್ನು ನಾವು ಇದರಲ್ಲಿ ಓವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 25 to 30 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವೇನಾದರೂ ಓವನ್ ಯೂಸ್ ಮಾಡ್ತಾ ಇಲ್ಲ, ಕಡಾಯಲ್ಲಿ ಬೇಯಿಸೋದಾದರೆ ಸಹ ಬೇಕ್ ಮಾಡ್ಕೊಳ್ಬೋದು. ಅಂದರೆ ನೀವೇನು ಮಾಡಬೇಕಂದ್ರೆ ಫ್ರೀ ಹೀಟೆಡ್ ಕಡಾಯಿಯಲ್ಲಿ ಒಂದು 40 ಮಿನಿಟ್ಸ್ ಆದರೂ ನೀವೇನು ಮಾಡಬೇಕು, ಸಿಮ್ ಅಂದರೆ ಫುಲ್ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಇದು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ನೀವು, ಬ್ಯಾಟರ್ ಇದು ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಆದಮೇಲೆ ನಾವು ಇದನ್ನು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪ್ರೀ ಹೀಟೆಡ್ ಓವನಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 30 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು 180 ಡಿಗ್ರಿಲಿ. ಸ್ವಲ್ಪ ಟ್ಯಾಪ್ ಮಾಡಿದರೆ ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೋಗುತ್ತೆ ಅದರಲ್ಲಿ. ನೋಡಿ, ಇದನ್ನು ನಾವೀಗ ಬೇಕ್ ಮಾಡೋಕ್ಕಿಡೋಣ. ಅದು ಬೇಕಾಗುವಾಗ ನಾವು ಕೇಕ್ ಡೆಕೋರೇಷನ್ನಿಗೋಸ್ಕರ ಏನು ಮಾಡೋಣ, ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಇದು ಗ್ಲಾಸಿನ ಬೌಲ್ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಫ್ರೀಸರಲ್ಲಿಟ್ಟು ಚಿಲ್ ಮಾಡಿದ್ದೆ ಬೌಲನ್ನು. ಅದಕ್ಕೆ ಈಗ ಚಿಲ್ಲಾಗಿರುವಂತಹ ಇದನ್ನು ಒಂದು 3-4 ಸ್ಪೂನ್ ಆಗುವಷ್ಟು 3 to 4 ಟೇಬಲ್ ಸ್ಪೂನ್, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ ತೊಗೊಳ್ಳಿ. ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಿದ್ದೀನಿ. ಚಿಲ್ಲಿದ್ರೆ ಏನಾಗುತ್ತೆ ಅಂದರೆ ಬೇಗ ನಿಮಗೆ ಅದು ಗಟ್ಟಿ ಆಗುತ್ತೆ ಕ್ರೀಮು. ಇದು ಸಹ ಹಾಗೆ, ಯಾವ ಬೌಲಲ್ಲಿ ಮಾಡ್ತಿರಲ್ಲ ಆ ಬೌಲಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಚಿಲ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಬೇಗ ಕ್ರೀಮೆಲ್ಲ ಏನಾಗುತ್ತೆ, ದಪ್ಪ ಬರುತ್ತೆ, ಥಿಕ್ನೆಸ್ ಬರುತ್ತೆ. ನಿಮಗೆ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ಕೈಯಲ್ಲೇ ಅಂದರೆ ಒಂದು 10 to 15 ಮಿನಿಟ್ಸ್ ಆದರೂ ಮಾಡಬೇಕಾಗುತ್ತೆ ಈ ಥರ ಬೀಟು. ಇದಕ್ಕೆ ನೋಡಿ, ಕಲರಿಗೆ ಮತ್ತು ಟೆಕ್ಸ್ಚರಿಗೆ, ಇದು ಫ್ಲೇವರಿಗೋಸ್ಕರ ಸ್ವಲ್ಪ ಮ್ಯಾಂಗೋ ಪ್ಯೂರಿ 1/4 ಕಪ್ ಹಾಕುವಷ್ಟು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡಿದ್ದೀನಿ. ಈ ಥರ ನೋಡಿ, ಈ ಥರ ಮಾಡಿದರೆ ಕೈಯಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 10 to 15 ಮಿನಿಟ್ಸ್ ಆದರೂ ಬೇಕು. ಸೊ ಚೆನ್ನಾಗಿ ಮಾಡಬೇಕು ನೋಡಿ. ಇಲ್ಲಿ ಬೇಕ್ ಮಾಡುವಾಗ ಇನ್ನೂ ಬೇಗ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ, ಈಗ ಇನ್ನೊಂದು ದೊಡ್ಡ ತಟ್ಟೆಯಲ್ಲಿ ಏನು ಮಾಡಿದ್ದೀನಿ, ಐಸ್ ಕ್ಯೂಬ್ಸನ್ನು ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ತೊಗೊಂಡು ಅದ್ರ ಮೇಲೆ ಇಟ್ಟು ಮಾಡಿದರೆ ಇನ್ನೂ ಬೇಗ ಏನಾಗುತ್ತೆ, ಇದು ಕ್ರೀಮು ಇದಾಗುತ್ತೆ, ದಪ್ಪ ಆಗುತ್ತೆ. ನೋಡ್ತಿರ್ಬೋದು ನೀವು, ಈಗ ಕೈಯಲ್ಲೇ ಇದು ಮಾಡಿ ನೋಡಿ ಎಷ್ಟು ದಪ್ಪ ಆಗಿದೆ. ಹೀಗೆ ಮಾಡಿದರೆ ಬೀಳ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಮಾಡಬೇಕಿದ್ದು, ಸ್ವಲ್ಪ ನೀರಿದೆ ಲೈಟಾಗಿ. ಹೀಗೆ ಮಾಡಿದರೆ ನೀವು ಅದು ಕ್ರೀಮ್ ಕೆಳಗೆ ಬೀಳಬಾರ್ದು, ಅದಕ್ಕೇ ಅಂಟ್ಕೊಂಡಿರ್ಬೇಕು. ಆ ಥರ ಆಗೋ ತನಕ ನೀವೇನು ಮಾಡಬೇಕು, ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು. ಈ ಥರ ನಾನಿಲ್ಲಿ ಮಜ್ಜಿಗೆ ಎಲ್ಲ ಕಡಿತೀವಲ್ಲ ಆ ಥರ ಮಾಡ್ತಾಯಿದ್ದೀನಿ. ಇಲ್ಲ ನಾರ್ಮಲಾಗಿ ಹೀಗೆ ತಿರುಗಿಸ್ತಾ ಇದರಲ್ಲಿ ಮಾಡ್ಕೊಳ್ಬೋದು ನೀವು. ನೋಡಿ, ಈಗ ಎಷ್ಟು ಗಟ್ಟಿಯಾಗಿದೆ ನೋಡಿ. ಡ್ರಾಪ್ ಆಗ್ತಾಯಿಲ್ಲ, ನೀವು ಎಷ್ಟು ಇದು ಮಾಡಿದ್ರು ಬೀಳ್ತಿಲ್ಲ. ಇಷ್ಟಾದರೆ ಸಾಕು. ಈಚೆಯಿಂದ ನೋಡಿ, ಕೇಕು ಸಹ ಬೇಕಾಗಿದೆ. ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ನೋಡಿ, ಬೆಂದಿದೆ ನೋಡಿ. ಇಲ್ಲಿ ಏನೂ ಇದಾಗ್ತಿಲ್ಲ. ಸೊ ಇದನ್ನು ನಾವೇನು ಮಾಡೋಣ, ಈಗ ಸ್ವಲ್ಪ ಲೈಟಾಗಿ ಕೂಲಾಗಿದೆ, ಅನ್ಮೌಲ್ಡ್ ಮಾಡ್ಕೊಳ್ಳೋಣ. ಅನ್ಮೌಲ್ಡ್ ಮಾಡಿಕೊಂಡು ಅದನ್ನು ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ.
ನೋಡಿ ಇಲ್ಲಿ ಈ ಪೇಪರ್ನ ತಳ್ಕೊಂಡ್ರೆ ಆಯ್ತು ನೋಡಿ. ಕಲರ್ಸ್ ಆಗಿ ಓವರ್ ಕುಕ್ಕು ಆಗಲಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಕಲರ್ ಆಗಲಿ ಟೆಕ್ಸ್ಚರ್ ಆಗಲಿ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ ನೋಡಿ. ಇಲ್ಲಿ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾವು ಈ ಥರ ಒಂದು ಇದು ತೊಗೊಂಡು ಚೂರಿ ತೊಗೊಂಡು ಏನು ಮಾಡೋಣ, ಸೈಡಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಥರ ಬೇಕಾದರೂ ನಿಮಗೆ ಯಾವ ಥರ ಡೆಕೋರೇಟ್ ಮಾಡ್ಕೊಳ್ಬೇಕು ಆ ಥರ ಡೆಕೋರೇಟ್ ಮಾಡ್ಕೊಂಡ್ರೆ ಆಯಿತು. ಮೇಯ್ನ್ ಇದಕ್ಕೆ ನೋಡಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗ ಒಂದು ಸ್ವಲ್ಪ ಸಕ್ಕರೆ ಪೌಡ್ರಿಗೆ ನಾನು ನೀರು ಹಾಕಿ ಇದು ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಈಗ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನಿಮ್ಮದು ಕೇಕ್, ಒಳ್ಳೆ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ. ಆಮೇಲೆ ನೀವು ರೆಡಿ ಮಾಡಿಟ್ಟಂಥ ಕ್ರೀಮನ್ನು ಇದ್ರ ಮೇಲೆ ಈ ಥರ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಾದ್ರೆ 2 ಲೇಯರು ಮಾಡ್ಕೊಳ್ಬೋದು, ಇಲ್ಲ 3 ಲೇಯರು ಮಾಡ್ಕೊಳ್ಬೋದು. ಇಲ್ಲ ನಾನು ಬರೀ 2 ಲೇಯರ್ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಮೇಲೇನು ಸ್ವಲ್ಪ ಲೈಟಾಗಿ ಶುಗರ್ ಸಿರಪ್ ಹಾಕ್ತಾಯಿದ್ದೀನಿ. ಹಾಕಿ ಈಗ ರೆಡಿ ಮಾಡಿಟ್ಟಂಥ ಕ್ರೀಮನ್ನು ಹಾಕಿ ಈ ಥರ ಚೆನ್ನಾಗಿ ನೀವು ಡೆಕೋರೇಷನ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಒಂದು ಇದರಿಂದ ನೈಫ್ ಹೆಲ್ಪಿಂದ. ಹಾಗೆಯೇ ಸುಮ್ಮನೆ ಡೆಕೋರೇಷನಿಗೋಸ್ಕರ ಏನು ಮಾಡ್ತಿದ್ದೀನಿ, ಈ ಬ್ರಷಲ್ಲಿ ನಾನು ಈ ಥರ ಡಿಸೈನ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ನೀವು ಡಿಸೈನ್ ಮಾಡ್ಕೊಳ್ಬೋದು. ಸೇಮ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಡಿಸೈನ್ ಮಾಡಿದ್ರೆ, ಮತ್ತು ಇದರ ಟೇಸ್ಟು ಸೂಪರಾಗಿರುತ್ತೆ. ಮ್ಯಾಂಗೋ ಕೇಕ್ ಆಗಿರೋದನ್ನ ನೋಡಿ, ಇಲ್ಲಿ ನಾನು ಡೆಕೋರೇಷನ್ಗೆ ಮ್ಯಾಂಗೋ ಸ್ಲೈಸಸ್ಸನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಮ್ಯಾಂಗೋನ ಅದನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮದೇ ವೇಯಲ್ಲಿ ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಇದಕ್ಕೆ ಸ್ಪ್ರಿಂಕಲ್ಸ್ ಹಾಕ್ತಿದ್ದೀನಿ ಕಲರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೆ. ಮತ್ತು ಇದನ್ನೊಂದು 2 ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟು ಚಿಲ್ ಮಾಡಿ ತಿಂದರೆ ಅಂತೂ ಟೇಸ್ಟ್ ಸೂಪರಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.